ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ನನ್ನ ತಂಗಿ ಬರ್ತ್ಡೇಗೋಸ್ಕರ ಹೋಗ್ತಾ ಇದ್ದೀವಿ. ಅಂದರೆ ಸರ್ಪ್ರೈಸ್ ಕೊಡೋಣ ಅಂತ ಹೋದ್ವಿ. ನೋಡಿದ್ರೆ ಅವರು ಯಾರಿಗೂ ಏನು ಹೇಳಿರಲಿಲ್ಲ. ನಾವೇ ಒಂದು ವಿಶ್ ಮಾಡಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗಳು ನಾನು ಇಬ್ಬರೇ. ಅಂದರೆ ಅವರು ಏನೋ ಅದೇನು ಸೆಲೆಬ್ರೇಷನ್ನು ಮಕ್ಕಳದಾದರೆ ಮಾಡ್ತೀವಿ, ನಮ್ಮದೆಲ್ಲ ಏನು ಅಂದ್ಕೊಂಡು ಮಾಡಲ್ಲ. ಆದರೆ ನಾವೇ ಹೋಗಿ ಒಂದು ಕೇಕ್ ಕಟ್ ಮಾಡಿಸಿ ಒಂದು ಸೆಲೆಬ್ರೇಷನ್ ಮಾಡ್ಬಿಟ್ಟು ಬರೋಣ ಅನ್ನೋದು ಅಂದ್ಕೊಂಡು ಹೋದ್ವಿ. ಆಲ್ರೆಡಿ ಅವ್ರ ಮಗನೇ ಕೇಕ್ ತಂದು ಅವರೇ ಸಿಂಪಲಾಗಿ ಮಾಡ್ಕೊಳ್ಳೋಕ್ಕೆ ಆಲ್ರೆಡಿ ರೆಡಿ ಇದ್ದರು. ಆಮೇಲೆ ನಾವು ಹೋದ್ಮೇಲೆ ನಾವು ಜಾಯ್ನ್ ಆದ್ವಿ. ಅಂದರೆ ನಾವು ವಿಶ್ ಮಾಡೋಕ್ಕೆ ಹೋಗಿದ್ವಿ, ಹಾಗೆ ನಾವು ಜಾಯ್ನ್ ಆದ್ವಿ. ಹಾಗಾಗಿ ಯಾರಿಗೂ ಹೇಳಿರಲಿಲ್ಲ. ಚಿಕ್ಕದಾಗಿ ಪುಟಾಣಿ ಕೇಕ್ ತಂದಿದ್ದೆ ನನ್ನ ತಂಗಿ ಮಗ. ಆಮೇಲೆ ಎಲ್ಲ ಹೋದ್ಮೇಲೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ಆವಾಗ ಪಲಾವ್ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಚಿಕ್ಕದೇ ಇದೆ ನೋಡಿ ಕೇಕು ಅಷ್ಟೇ. ಆದರೆ ನಾವೇ ಇರೋದು, ಇನ್ಯಾರೂ ಇಲ್ಲ. ಅವ್ರ ಕಡೆಯವರು ಯಾರೂ ಇಲ್ಲ, ನಮ್ಮ ಕಡೆಯವರು ಇನ್ಯಾರೂ ಬಂದಿಲ್ಲ. ನಮ್ಮ ಅತ್ತಿಗೆ ಇಲ್ಲ, ನಮ್ಮ ಚಿಕ್ಕಮ್ಮ ಯಾರೂ ಬಂದಿಲ್ಲ. ಯಾಕೆಂದರೆ ಸಿಂಪಲಾಗಿ ಅವರೇ ಮಾಡ್ಕೋತಾಯಿದ್ರು. ನಾವು ಏನಕ್ಕೋ ಹೋದ್ವಿ ವಿಶ್ ಮಾಡೋಕ್ಕೆ ಅಂತ. ಹಾಗಾಗಿ ತಂದಿದ್ರಲ್ಲ ಕೇಕು ಅಂದ್ಬಿಟ್ಟು ನಾವು ಜಾಯ್ನ್ ಆಗಿ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಬರೋಣ ಬಿಡು ಅಂದ್ಬಿಟ್ಟಿದೆ. ರೆಡಿ ಆದ್ವಿ ನೋಡಿ. ಅದು ಇದು ಮಾಡೋದಕ್ಕೆ ಹೆದ್ರ್ಕೊಂಡು ಓಡಾಗ್ತಿದ್ದಾಳೆ. ಅದು ಜಾಸ್ತಿ ಬೆಂಕಿನೂ ಬರಲಿಲ್ಲ. ಅದು ಒಂದು 2 ಸಲ ಪಟ್ ಅಂತೂ ಆರೇ ಹೋಯ್ತು. ಆಮೇಲೆ ಕೇಕೆಲ್ಲ ಕಟ್ ಮಾಡಿಸಿ ತಿನ್ನಿಸಿ ಆ್ಯಕ್ಚುಲಿ ಒಂಥರ ತುಂಬ ಖುಷಿಯಾಗಿತ್ತು. ಆದರೂ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿದಾಗಲೇ ಎಲ್ಲರೂ ಒಟ್ಟಿಗೆ ಸೇರೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ರಿಗೂ ಕೇಕೆಲ್ಲ ತಿನ್ನಿಸ್ತಾ ಇದ್ಲು. ನನ್ನ ತಂಗಿ ಮಗಳು ಹಾಕ್ಕೊಂಡಿರೋ ಡ್ರೆಸ್ಸು ನಾನೇ ಸ್ಟಿಚ್ ಮಾಡಿರೋದು. ಒಂದು ಸ್ಯಾರಿ ತೊಗೊಬಂದು ಪ್ಲಾಜೋ, ಅಂಬ್ರೆಲಾ ಪ್ಲಾಜೋ ಮತ್ತು ಮೇಲ್ಗಡೆ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದು ಈಗ ಟ್ರೆಂಡಿಂಗಲ್ಲಿರುವಂಥ ಡ್ರೆಸ್ಸು ಅಂತಲೇ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡು ಅಂದರು. ನಮ್ಮ ಬರ್ತ್ಡೇಲೂ ಏನೂ ಕೇಕ್ ಕಟ್ ಮಾಡಿರಲಿಲ್ಲ. ಹಂಗಾಗಿ ನಾನು ಬಾ ಅಂತ ಇದ್ಲು. ಇಲ್ಲ ನೀನೇ ಕಟ್ ಮಾಡು ಫಸ್ಟು, ಆಮೇಲೆ ನೋಡೋಣ ಅಂದ್ಬಿಟ್ಟು ಹೇಳಿದೆ. ಅದು ಡ್ರೆಸ್ಸು ಅವ್ರ ಮನೆಯವರು, ಅಂದರೆ ನಮ್ಮ ತಂಗಿ ಅವ್ರ ಯಜಮಾನ್ರೆ ತಂದು ಕೊಟ್ಟಿರುವಂಥದ್ದು ನ್ಯೂ ಡ್ರೆಸ್ಸು, ಹೊಸ ಡ್ರೆಸ್ಸು. ಆ್ಯಕ್ಚುಲಿ ಅವಳು ರೆಡಿಮೇಡ್ ಡ್ರೆಸ್ ಹಾಕಲ್ಲ. ಅದು ಸೆರಗನ್ನ ಹಿಂಗೆ ಹಾಕೋ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಈ ಥರ ಹಾಕೋ ಅಂತಾರೆ, ಸೀರೆ ಥರ ಹಾಕೋ ಅಂತ. ಅವಳು ಆ್ಯಕ್ಚುಲಿ ಈ ಥರ ಡ್ರೆಸ್ಗಳೆಲ್ಲ ವೇರ್ ಮಾಡಲ್ಲ, ಸ್ಯಾರಿನೇ ಜಾಸ್ತಿ. ಹಂಗಾಗಿ ಈ ಥರ ಡ್ರೆಸ್ ಹಾಕ್ಕೊಳಕ್ಕೆ ಸ್ವಲ್ಪ ಹಾಗೇನೆ. ಈಗೀಗ ಆಗ್ತಾ ಇರೋದು. ಮೊದಲಂತೂ ಬರೀ ಸ್ಯಾರಿಗಳೇ ಆಗ್ತಾಯಿದ್ದಿದ್ದು. ಈಗ ಸ್ವಲ್ಪ ಒಂದೊಂಚೂರು ಡ್ರೆಸ್ ಹಾಕ್ತಾಳೆ. ಓಕೆನಾ. ಆಮೇಲೆ ಅದು ಫೋಟೋ ಎಲ್ಲ ಹಿಡ್ಕೊತಾ ಇದ್ದಾರೆ. ಆಮೇಲೆ ನಮಗೂ ಲೇಟ್ ಆಗುತ್ತೆ, ಬೇಗ ಮಾಡಮ್ಮ ಅಂತ ಹೇಳಿ ಆವಾಗ ಒಂದೇ ಹೆಸ್ರು ಬೇಗ ಕಟ್ ಮಾಡು ಕೇಕ್ನ, ನಮಗೂ ಲೇಟ್ ಆಗುತ್ತೆ ಮನೆಗೆ ಹೋಗಬೇಕು ಅಂತ ಹೇಳಿದ್ಮೇಲೆ ಕೇಕ್ನ ಕಟ್ ಮಾಡಿದ್ಲು. ಅಷ್ಟೊತ್ತಿಗೆ ಅವ್ರ ಮನೆಯವರು ಬಂದು ಅವರು ತಿನ್ಸೋಕ್ಕೆ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಕೇಕೆಲ್ಲನೂ ಅವರು ತಿನ್ನಿಸೋದು ನಾವು ತಿನ್ನಿಸೋದು. ನಮ್ಮ ಅಣ್ಣನದು ಏನೋ ಅವ್ರದ್ದು ವಾಷಿಂಗ್ ಮಿಷಿನ್ ರಿಪೇರಿ ಆಗಿತ್ತು ಅಂದ್ಬಿಟ್ಟು ಬಂದಿದ್ದರು. ಹಂಗಾಗಿ ಅವರು ಜಾಯ್ನ್ ಆದರು. ಹಾಗಾಗಿ ಚಿಕ್ಕದಾಗಿ ಒಂಥರ ಸೆಲೆಬ್ರೇಷನು ಅಂತಲೇ ಹೇಳ್ಬೋದು. ಅದು ಹೇಳ್ದಂಗೆ ಬೇರೆಯವರೆಲ್ಲ ಜಾಯ್ನ್ ಆಗೋಕ್ಕಾಗಿಲ್ಲ. ನಾವೇ ಜಾಯ್ನ್ ಆಗಿಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಪಲಾವ್ ಮಾಡಿದರು. ಪಲಾವ್ ತಿಂದ್ಕೊಂಡು ಚೋಚೋ ಪಲಾವು, ಸ್ಪ್ರೈಟ್ ಜ್ಯೂಸ್ ಎಲ್ಲ ತಂದಿದ್ರು. ತಿಂದ್ಕೊಂಡು ಕುಡ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಈ ರೀತಿ ಒಂದು ಸಿಂಪಲ್ಲಾದ ಲಾಗ್ ಅಂತಲೇ ಹೇಳ್ಬೋದು. ಇದನ್ನು ತಿನ್ನಿಸ್ತಾ ಇದ್ದಾರೆ ನನ್ನ ತಂಗಿಯವ್ರ ಯಜಮಾನ್ರು ಅವರು ಕೇಕ್ನ. ಆಮೇಲೆ ನಾವು ತಿನ್ನಿಸಿದ್ವಿ. ಆಮೇಲೆ ನಮ್ಮ ಅಣ್ಣ, ಆಮೇಲೆ ನನ್ನ ತಂಗಿ ಮಗಳು, ಮಗ, ಆಮೇಲೆ ನನ್ನ ಮಗಳು ಎಲ್ಲರೂ ತಿನ್ನಿಸಿದ್ರು ಕೇಕ್ನ. ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ. ಒಂದೊಂಚೂರು ತಂದಿದ್ದು ಸ್ವಲ್ಪನೇ ಅಲ್ವಾ, ಚಿಕ್ಕದೇ ತಂದಿದ್ದು, ದೊಡ್ಡದೇನು ತಂದಿರಲಿಲ್ಲ. ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದಿದ್ದಲ್ವ. ಆ್ಯಕ್ಚುಲಿ ಅವರವರೇ ಮಾಡ್ಕೊಳಕ್ಕೆ ಮಾಡಿದರು. ಅದ್ರ ಜೊತೆಗೆ ನಾವು ಜಾಯ್ನ್ ಆದ್ವಿ ಅಷ್ಟೇ. ಆಮೇಲೆ ಈ ರೀತಿ ಕೇಕೆಲ್ಲ ತಿನ್ನಿಸ್ಕೊಂಡು ಅವ್ರಿಗೆ ಇವ್ರಿಗೆ ಅಂದ್ಕೊಂಡು ಆಮೇಲೆ ನಾನು ತಿನ್ಸೋಕ್ಕೆ ಬಂದೆ. ನಾನು ತಿನ್ನಿಸ್ಬೇಕಾದ್ರೆ ಸಖತ್ತು ಕಾಮಿಡಿ ಮಾಡ್ತಾಯಿದ್ಲು. ನಿನ್ನ ಬರ್ತಡೇನೂ ಆಗಿಲ್ವಲ್ಲ, ನೀನು ಕಟ್ ಮಾಡು, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ಲಾ. ಹಾಗೆ ನಗು ಬರ್ತಾಯಿತ್ತು. ಹಾಗೆ ಆಮೇಲೆ ಅವ್ರನ್ನೂ ನೀವು ತಿನ್ನಿಸ್ಬಾ, ನೀನು ಬಾ ಅಂತ ಕರಿತಾಯಿದ್ಲು. ಬನ್ನಿರಿ ನೀವು ಬನ್ನಿರಿ ಅಂತ. ಅಷ್ಟಾಗಿ ನಮ್ಮ ಅಣ್ಣನೇ ಬಂದ ಅವನು ಸ್ವಲ್ಪ ಕೇಕ್ ಕಟ್ ಮಾಡಿ ತಿನ್ನಿಸ್ದ. ನಾನು ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಲಾಸ್ಟಲ್ಲಿ ಹೋಗೋಣ ಅಂದ್ಬಿಟ್ಟು ಅವನು ಕೇಕ್ ತಿನ್ನಿಸ್ಬಿಟ್ಟು ಅವನು ಹ್ಯಾಪಿ ಬರ್ತಡೇ ಅಂತ ಹೇಳ್ಬಿಟ್ಟು ಬಂದ. ಮತ್ತು ಆಮೇಲೆ ನನ್ನ ಮಗಳು, ನನ್ನ ತಂಗಿ ಮಗ ಅವರೆಲ್ಲನೂ ಅವರು ಫೋನ್ಗಳು ಹಿಡ್ಕೊಂಡು ನಿಂತಿದ್ರು. ಆಮೇಲೆ ನಾನು ಹೋಗಿ ಕೇಕ್ ತಿನ್ನಿಸ್ಬಿಟ್ಟು ವಿಶ್ ಮಾಡಿದೆ. ಮತ್ತು ಆಮೇಲೇನು ಅವಳು ಅದೇ ನನ್ನ ಬರ್ತಡೇಲಿ ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಅದನ್ನೇ ಹೇಳ್ಕೊಂಡು ನಗ್ತಾಯಿದ್ಲು. ನಿನ್ನ ಬರ್ತಡೇಗೆ ಆಗುತ್ತೆ ಬಿಡು, ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾಯಿದ್ಲು. ಹಾಗೆ ಅದು ಹೇಳ್ಕೊಂಡು ನಕ್ಕೊಂಡು ಕೇಕ್ ತಿನ್ನಿಸ್ದೆ. ಮತ್ತು ಆಮೇಲೆ ನನ್ನ ಮಗಳು, ನನ್ನ ತಂಗಿ ಮಗಳು
ಎಲ್ರೂ ಹಂಗೆ ಕೇಕ್ ತಿನ್ನಿಸಿದ್ರು. ಆಮೇಲೆ ನಾವು ಲೇಟ್ ಆಗಿಬಿಡುತ್ತೆ, ಬೇಗ ಬೇಗ ಮಾಡಮ್ಮ, ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ, ರೋಡಲ್ಲೆಲ್ಲ ನಾಯಿಗಳ ಕಾಟ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡು ಅಂತೇಳಿ, ಅದು ನಾವು ಇದ್ದದಕ್ಕೆ ಇಷ್ಟು, ಇನ್ನು ಎಲ್ಲರೂ ಇದ್ದಿದ್ರೆ ಇನ್ನೂ ಲೇಟ್ ಆಗಿಬಿಟ್ಟಿರೋದು. ಆಮೇಲೆ ನನ್ನ ಮಗ, ನಮ್ಮ ತಂಗಿ ಮಗ, ಮತ್ತು ನನ್ನ ತಂಗಿ ಮಗಳು, ಆಮೇಲೆ ನನ್ನ ಮಗಳು ಎಲ್ರೂ ಕೇಕ್ ತಿನ್ನಿಸಿದ್ರು. ಫೈನಲಿ ಈ ರೀತಿ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಇದು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಬರ್ತಡೇ ಸೆಲೆಬ್ರೇಷನ್ ಆಗುತ್ತೆ ಅಂತ, ಆದರೂ ಸಿಂಪಲ್ಲಾಗಿ ಆಯಿತು. ಬರ್ತಡೇ ಆದರೆ ನಮ್ಮ ಮನೇಲಂತೂ ಎಲ್ಲ ಸೇರ್ಕೋತೀವಿ, ಒಂಥರ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ. ಒಟ್ಟಿಗೆ ಸೇರೋಕ್ಕೆ ಒಂದು ಟೈಮ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಆ ಟೈಮಲ್ಲಾದರೆ ಸ್ವಲ್ಪ ಫ್ರೀ ಮಾಡಿಕೊಂಡು ಎಲ್ಲ ಜಾಯ್ನ್ ಆಗ್ತಾರೆ. ಒಂಥರ ಪಾರ್ಟಿ ಥರನೇ ಅಂತಲೇ ಹೇಳ್ಬೋದು, ಓಕೆನಾ. ಒಂಥರ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ತಿಂದ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿರೋಕ್ಕೆ ಒಂದು ಟೈಮ್ ಅಂತಲೇ ಹೇಳ್ಬೋದು, ಓಕೆನಾ. ಆಮೇಲೆ ಈಗ ಅಣ್ಣನಿಗೆ ತಿನ್ನಿಸ್ತಾ ಇದ್ದಾಳೆ ಕೇಕು, ಅವನು ತಿನ್ನಿಸ್ತಿದ್ದಾನೆ. ಅವಳು ತಿಂದು ತಿಂದು ಸಾಕಾಗ್ಬಿಟ್ಟೈತೆ ಕೇಕು, ಎಷ್ಟಿಷ್ಟೇ ಆದ್ರೂ ಸ್ವಲ್ಪ ಸ್ವೀಟ್ ಅಲ್ವಾ, ತಿಂದು ತಿಂದು ಸಾಕಾಗ್ಬಿಟ್ಟೈತೆ. ಆಮೇಲೆ ಮತ್ತೆ ನೀನು ಬಾ ನೀನು ಬಾ ಅಂತ ಕರಿತಾಯಿದ್ರು ನಮ್ಮ ತಂಗಿ ಮಗಳು ಮತ್ತು ನನ್ನ ಮಗಳು. ಯಾರು ಕೇಕ್ ಕಟ್ ಮಾಡಿಸಿಲ್ಲ ಬಾ ಬಾ ಅಂತ, ಅವ್ರನ್ನೆಲ್ಲ ಬಂದು ಮಾಮೂಲಿ ಎಲ್ಲ ಕೇಕ್ ಕಟ್ ಮಾಡಿ ತಿನ್ನಿಸಿದ್ರು. ಆಮೇಲೆ ಒಟ್ಟಿಗೆ ಮಾಮೂಲಿ ಏನಪ್ಪ ಅಂದರೆ ಬರ್ತಡೇ ಆಗಲಿ ಏನಾದರೂ ಆದರೆ ಒಂದು ಫೋಟೋಗಳು ತಗೋಬೇಕು, ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು, ಯಾರ್ಯಾರು ಇರ್ತೀವಿ ಎಲ್ಲ ನಿಂತ್ಕೊಂಡು ಫೋಟೋ ತಗೋಬೇಕು, ಅದೊಂದು ಇವ್ರಿಗೆ ಅಭ್ಯಾಸ. ನೋಡಿ ಅಲ್ಲೇ ನಮ್ಮ ಅಣ್ಣನ ನಿಂತಿದ್ದಾರೆ, ಅವ್ರದ್ದೊಂದು ಫೋಟೋ ತೆಗಿ, ಆಮೇಲೆ ನಮ್ಮ ತೆಗಿ, ನಿಮ್ಮ ತೆಗಿ ಅಂತ ಫೋಟೋಗಳು ತಗೊಂಡು ಮುಗಿಸ್ಬೇಕು ಅಂತ ಅವರು ಇದು. ಇವಾಗ ಪಾರ್ಟಿ ಏನಾದರೂ ಕೇಕ್ ಕಟ್ ಮಾಡಿಸೋದ್ವಾ ಬರ್ತಡೇ ಮಾಡೋದ್ವಾ, ಒಂದು ಲಾಸ್ಟಲ್ಲಿ ಫೈನಲಿ ಎಲ್ರದ್ದು ಫೋಟೋ ಇರಬೇಕು ಅನ್ನೋದು ಒಂದು ಇದು ಅವ್ರಿಗೆ. ಆ ಥರ ಈಗ ಅವನು ನನ್ನ ತಂಗಿ ಮಗನಿಗಂತೂ ಇಷ್ಟನೇ ಇಲ್ಲ ಫೋಟೋಗಳಲ್ಲಿ, ಆದರೂ ಈಗ ಕಷ್ಟ ಪಡ್ಕೊಂಡು ಬಂದು ನಿಂತಿದ್ದಾನೆ. ಆಮೇಲೆ ವೀಡಿಯೋ ಫೋಟೋ ಎಲ್ಲ ತಗೋತಾ ಇದ್ದಾರೆ ಅವ್ರ ಫೋನ್ಗಳಲ್ಲಿ. ಆಮೇಲೆ ನನ್ನ ಮಗಳು ನಾನು ಹಂಗೆ ಸೆಲ್ಫಿಗಳೆಲ್ಲ ತಗೊಂಡ್ವಿ. ಆಮೇಲೆ ಮಾಮೂಲಿ ಪಲಾವ್ ಮಾಡಿದರು, ಪಲಾವು, ಮೊಸರು ಬಜ್ಜಿ, ಅದಕ್ಕೆ ಸ್ವಲ್ಪ ಚೋಚು, ಆಮೇಲೆ ಸ್ಪ್ರೈಟು ಇದೆಲ್ಲ ಇತ್ತು. ಅವೆಲ್ಲನೂ ತಿಂದ್ಕೊಂಡು ಮತ್ತೆ ಯಾರನ್ನ ಕರಿತಾವಳೆ ಬಾಬಾ ಅಂತ. ಆಮೇಲೆ ಎಲ್ಲರದು ಒಂದು ರೌಂಡು ಆಯಿತು ನೋಡಿ, ಎಲ್ಲ ಕೇಕೆಲ್ಲ ತಿನ್ನಿಸಿ ಸೆಲ್ಫಿ ಎಲ್ಲ ತಗೊಂಡು ಎಲ್ಲ ಆಯಿತು. ಆಮೇಲೆ ಬೇಗ ಬೇಗ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಪಲಾವ್ ಹೇಳ್ದಂಗೆ ಚೋಚೋ, ಪಲಾವ್, ಸ್ಪ್ರೈಟ್ ಎಲ್ಲ ಇತ್ತು. ತಿಂದ್ಬಿಟ್ಟು ಬೇಗ ಬೇಗ ಮನೆ ಕಡೆ ಹೊರಟ್ವಿ. ಈ ರೀತಿ ನನ್ನ ತಂಗಿ ಬರ್ತಡೇ ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.